ಹೋಗ್ತಾ ಇದ್ದೀವಿ. ಶಿಷ್ಯ ಪಾಂಡು ಇವಾಗ ಆನ್ ದ ವೇ ಹೋಗ್ತಾ ಇದ್ದೀವಿ ಉಜಿರೆಯಿಂದ ಮುಂದಕ್ಕೆ. ರೋಡ್ ಹಿಂಗಿದೆ, ಹೋಗ್ತಾ ಇದ್ವಿ. ಹೆಂಗೆ ಹೋಗೋದು, ಮಧ್ಯದಲ್ಲಿ ಏನೇನು ಸಿಗುತ್ತೆ ಎಲ್ಲ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ ಮುಂದೆ ಹಂಗೆ ಗಾಡಿ ಅಷ್ಟೊಂದಿಲ್ಲ. ಮೋಡ ಮಾತ್ರ ಚೆನ್ನಾಗಿದೆ. ಹಿಂಗೆ ಸ್ಟ್ರೈಟ್ ಹೋದರೆ ಚಾರ್ಮುಡಿ ಘಾಟ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಉಜಿರೆಯಿಂದ ಚಾರ್ಮುಡಿ ಘಾಟ್ಗೆ ಹೋಗ್ತಾ ಲೆಫ್ಟ್ ತೊಗೊಬೇಕು. ಲೆಫ್ಟಿಗೆ ತೊಗೊಂಡ್ರೆ ಈ ರೋಡಲ್ಲಿ ಬಿಡುತ್ತೆ ಹೋಗುತ್ತೆ. ನೋಡಿ ಮಳೆ ಸ್ಟಾರ್ಟ್ ಆಯಿತು. ಇನ್ನೂ ನಮ್ಮ ಜರ್ನಿ ಇನ್ನೂ ಸಕಲಾಗಿರುತ್ತೆ. ಮುಂದೆ ಹೋಗೋಣ ಬನ್ನಿ. ನೋಡಿ ರೂಟಲ್ಲಿ ಹೋಗ್ತಿದ್ದೀವಲ್ಲ, ಮುಂದೆ ಹೋಗ್ತಾ ಎರ್ಮೈ ಫಾಲ್ಸ್ ಕೂಡ ಸಿಗುತ್ತೆ. ಆ ರೋಡಲ್ಲೂ ಕೂಡ ಹೋಗ್ಬೋದು. ಮುಂದೆ ನೀವು ಎರ್ಮೈ ಫಾಲ್ಸು ಇಲ್ಲಿ ರೈಟ್ ಸೈಡ್ಗೆ ಹೋಗುತ್ತೆ. ರೈಟ್ ಸೈಡ್ಗೆ ಎರ್ಮೈ ಫಾಲ್ಸು. ಸ್ಟ್ರೈಟ್ ಹೋದರೆ ದಿಡುಪೆ ಹೋಗೋದು. ನಾವು ಇವಾಗ ಎರ್ಮೈ ಫಾಲ್ಸ್ನ ಸ್ಕಿಪ್ ಮಾಡಿ ದಿಡುಪೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿದ್ರೆ ಈ ಡೆನ್ಸಿ ಫಾರೆಸ್ಟಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ ಅಂದರೆ ಮನೆಯಲ್ಲಿ ರೋಡು ಜಾಲಿ ಊರು. ಹೋಗ್ತಾ ಇದ್ದೀವಿ ಮಾತ್ರ ಇಲ್ಲಿ ಲೋಕಲ್ ಅವರು ಎಲ್ಲ ದಿಡುಪೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಒಳ್ಳೆ ಮಳೆ ಬರ್ತಿದೆ. ಟಿಫನ್ಗೆ ಹಾಕಿದ್ದೀವಿ ಸೈಡಲ್ಲಿ. ಒಳ್ಳೆ ವೆದರು. ನೋಡಿ ಹೋಟೆಲ್ಲು ಇದೆಲ್ಲ ಅಡಿಕೆ ಬಿಡಿಸ್ತಿದ್ದಾರೆ. ಹೋಟೆಲ್ ಇದೆ. ಇಲ್ಲಿ ಇಡ್ಲಿ, ಚಪಾತಿ, ಪರೋಟ ಸಿಗುತ್ತೆ. ನಾವು ಬಂದಿರೋ ಜೀಪು ಇದೆ. ಹಾಂ 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 ಹೌದೌದು. ಪಟಾಜೆ ಫಾಲ್ಸ್ ನೀರು ಅದು. ಹಾಂ 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 ಹೋಗಿದ್ದೀವಿ. ಪಟಾಜೆ, ರಾಣಿ, ಹೌದೌದು ಹೋಗಿದ್ದೀವಿ. ಚಿಕ್ಕಮಗಳೂರು. ಹೌದೌದು. ಜೀಪ್ನೆಲ್ಲ ಪಾರ್ಕಿಂಗ್ ಮಾಡಿ ಇವಾಗ ದಿಡುಪೆ ಫಾಲ್ಸ್ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಇನ್ಸ್ಟಾಗ್ರಾಮ್ ಹಾಕೋತಾರ ನೀನು ಅದನ್ನ ಹಾಕೋಕ್ಕಾಗಲ್ಲ. ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಟ್ರೆಕ್ಕಿಂಗ್ ದಾರಿ ಹಿಂಗಿದೆ ಸದ್ಯಕ್ಕೆ. ಮುಂದೆ ಹೆಂಗಿದೆ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ಮುಂದೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ನಾವು ಫೀಸ್ ಪೇ ಮಾಡಬೇಕಾಗುತ್ತೆ. ಪರ್ ಹೆಡ್ಡು 200 ರೂಪೀಸ್ ಎಂಟ್ರಿ ಫೀಸ್. ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಫುಲ್ಲು ಚೆನ್ನಾಗಿತ್ತು. ಎಲ್ಲ ಬ್ರಿಡ್ಜ್ ಏನೋ ಮಾಡೋದಕ್ಕೆ ಅಗದ್ಬಿಟ್ಟಿದ್ದಾರೆ. ಅಲ್ಲಿ ಕಾಣಿಸ್ತಿದೆ ನೋಡಿ ನೀರು ಹರಿಯುತ್ತಿರೋದು. ಫುಲ್ ಇವಾಗ ರೋಡೆಲ್ಲ ಗಸಗಸೆ ಪಾಯಸ ಆಗ್ಬಿಟ್ಟಿದೆ. ಈ ಗಸಗಸೆ ಪಾಯಸದಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ. ರೋಡ್ ಹಿಂಗಿದೆ. ಹೋಗ್ತಾ ಇದ್ದೀವಿ. ಇನ್ನು ಮುಂದೆ ಬನ್ನಿ ಹೋಗೋಣ. ಫಾಲ್ಸ್ ಇಲ್ಲಿಂದ ಒಂದು ತುದಿ ಕಾಣಿಸ್ತಿದೆ ನಮಗೆ. ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ನಿಮಗೆ ಮೌಂಟೇನ್ ವ್ಯೂ, ಅದೇ ರಾಣಿಜೇರಿ ಮೈದಾಡಿ ವ್ಯೂ ಪಾಯಿಂಟ್. ಎರಡು ಅಟ್ ಎ ಟೈಮ್ ಕಾಣಿಸುತ್ತೆ. ಹೋಗ್ತಾ ಇದ್ದೀವಿ ಫಾಲ್ಸ್ ಹತ್ತತ್ರ. ಮುಂದೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಚೆಕ್ ಪೋಸ್ಟ್ ಸಿಗೋಕ್ಕಿಂತ ಮುಂಚೆ ಈಗೊಂದು ವಾಟರ್ ಸ್ಟ್ರೀಮ್ ಸಿಗುತ್ತೆ ಸಣ್ಣದಾಗೆ. ಅದನ್ನು ಕ್ರಾಸ್ ಮಾಡಿಕೊಂಡು ನಾವು ಮುಂದೆ ದಾರಿ ಮಾಡ್ಕೊಂಡು ಹೋಗಬೇಕು. ನೋಡಿ ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ವಾಟರು, ಕ್ಲಿಯರ್ ಆಗೈತೆ. ಮತ್ತು ನೇಚರ್ ಸೌಂಡ್ ಕೂಡ ಪ್ಯೂರ್ ಆಗೈತೆ. ನೆಕ್ಸ್ಟ್ ದಾರಿ ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಬನ್ನಿ. ಮುಂದೆ ದಾರಿ ಹೋಗ್ತಾ
ಹಿಂಗೆ ಸಿಗುತ್ತೆ. ವಾಟರ್ ಕ್ರಾಸ್ ಮಾಡ್ಕೊಂಡು ಹಿಂಗೆ ಅಲ್ಲಲ್ಲೇ ಅಷ್ಟೇ. ಇಲ್ಲಿ ಬೇರೆ ಬೇರೆ ದಾರಿಗಳಿದೆ, ಆದರೆ ಅವೆಲ್ಲ ಫಾಲ್ಸ್ ಹೋಗಲ್ಲ, ಮನೆಗಳಿಗೆ ಹೋಗ್ತವೆ. ಈ ಥರ ಬೋರ್ಡ್ ಕಾಣಿಸುತ್ತೆ ನೋಡಿ ನಿಮಗೆ, ಫಾಲ್ಸ್ಗೆ ದಾರಿ ಅಂತ. ಈ ಫಾಲ್ಸ್ಗೆ ದಾರಿ ಕಾಣಿಸ್ತಾರೆ. ಇವರೆಲ್ಲ ಫಾಲ್ಸಿಂದ ಆಟ ಆಡ್ಕೊಂಡು ಬರ್ತಿದ್ದಾರೆ. ಹಾಂ, ಬನ್ನಿ ಹಿಂದೆ ದಾರಿ ಇದೆ. ನಮ್ಮ ಪಾಂಡುಗೆ ಹೊಸದಾಗಿ ಮದುವೆ ಆಗಿದೆ ಅಲ್ಲ, ಎಂಗೇಜ್ಮೆಂಟ್ ಆಗಿದೆ. ಹುಡುಗಿ ಜೊತೆ ಹೆಂಗ್ ಮಾತಾಡಬೇಕು ಅನ್ನೋ ಟಿಪ್ಸ್ ಕೊಡ್ಬೇಕು ಅವನಿಗೆ. ಹೌದು, ಹೇಳೋದೇನೋ ಇವನು ಫಸ್ಟ್ ಹೇಳ್ಕೊಡು. ಹೇಳೋದು ಕೇಳ. ಇಲ್ಲಿ ಫಸ್ಟು ಹ್ಞೂ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ನೋಡಿ ಫಾಲ್ಸ್ಗೆ ದಾರಿ ಅಂತ ದಾರಿ ಹಾಕಿದ್ದಾರೆ. ಅಲ್ಲಲ್ಲೇ ಪ್ಲಾಸ್ಟಿಕ್ ಹಾಕೋಕ್ಕೆ ಈ ಥರ ಮಡಗಿದ್ದಾರೆ. ಇಲ್ಲೊಂದು ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಕೆಳಗಡೆ ನೀರು ಹರಿತಿದೆ. ಒಂದು ಲೆವೆಲ್ ಕಡಿಮೆಗೆ ಹರಿತಿದೆ. ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಜಾಸ್ತಿ ಇತ್ತು, ಸರಿ ಕಡಿಮೆನೇ ಇದೆ. ಮಳೆ ಲಾಸ್ಟ್ ಟೈಮ್ಗಿಂತ ಕಡಿಮೆ ಇದೆ ಈ ಸರಿ. ಹಿಂಗೆ ಬರ್ತಾ ಇದ್ದೀವಿ. ದಾರಿ ಹಿಂಗೆಲ್ಲ ಸಿಗುತ್ತೆ. ಇಲ್ಲಿಂದ 1.5 ಕಿಲೋಮೀಟ್ರ್ ಅಂತ ಇದೆ. ಮುಂದೆ ಇನ್ನೂ ಚೆಕ್ ಪೋಸ್ಟ್ ಸಿಗುತ್ತೆ ಅಂತ ಹೇಳಿದ್ರು. ಚೆಕ್ ಪೋಸ್ಟು ನಮಗೆಲ್ಲೋ ಕಾಣಿಸ್ತಿಲ್ಲ, ಅದು ಮನೇನ ಏನೋ ಗೊತ್ತಿಲ್ಲ, ಕಾಣಿಸ್ತಿರೋದು. ಬನ್ನಿ ಹಾಗೆ. ಇದೆಲ್ಲ ಫಾಲ್ಸಿಂದ ಬರ್ತಿರೋ ನೀರು. ಆ ನೀರು ಮಧ್ಯದಲ್ಲೇ ನಾವು ಹೋಗ್ತಾ ಇದ್ದೀವಿ. ಇದು ಯಾವುದೋ ಹುಳ. ದಾರಿ ಮಾತ್ರ ಭಯಂಕರವಾಗೈತೆ, ಹೋಗೋ ದಾರಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಲ್ಲಲ್ಲೇ ಈ ಥರ ಬೋರ್ಡ್ ಹಾಕಿದ್ದಾರೆ, ಫಾಲ್ಸ್ಗೆ ದಾರಿ ಅಂತ. ಹಾಂ, ಮುಂದೆ ಹಿಂಗೆ ಹೋಗ್ತಾ ಅಲ್ಲಿ ಲೆಫ್ಟ್ ಸೈಡಲ್ಲಿ ಚೆಕ್ ಪೋಸ್ಟ್ ಇದೆ. ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ಯಾಮ್ರಾ ನೋಡಿದ್ರೆ 500 ರೂಪಾಯಿ ಫೀಸ್ ಕಟ್ಟಿಸ್ಕೊತಾರೆ. ಆದ್ದರಿಂದ ಅಲ್ಲಿ ವೀಡಿಯೋ ಮಾಡೋಲ್ಲ. ಈ ಥರ ಕೈಯಿಂದ ಮಾಡಿರೋ ಹಗ್ಗಗಳಿದೆ. ಅದೇ ನೋಡಿ, ಇದೇ ಎಂಟ್ರಿ ಫೀಸ್ ತೊಗೊಳ್ಳೋದು ಫಾರೆಸ್ಟ್ ಆಫೀಸರು. ಒಬ್ರಿಗೆ 200 ರೂಪಾಯಿ ತೊಗೊತಾರೆ. ಅಲ್ಲಿಂದ ಮುಂದಕ್ಕೆ ಹೋಗೋದು. ಇದು ರೋಡ್ ಈ ಕಡೆ ಸೈಡ್ ಇದೆ, ಪಕ್ಕದಲ್ಲೇ ಹಿಂಗೆ ಫಾಲ್ಸ್ಗೆ ನೀರೆಲ್ಲ ಹಿಂಗೆ ಹರಿತಾ ಇರುತ್ತೆ. ಇದರಿಂದ ಮುಂದೆ ಹೋಗಿ ಅಲ್ಲಿ ಮೇನ್ ರೋಡ್ ಹೋಗುತ್ತೆ. ಹೀಗೆ ರಿವರ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲೀಚಸ್ ಏನು ಸಮಸ್ಯೆ ಇಲ್ಲ. ಸೊ ನಮ್ಮ ಮೇಜರು ಫಾಲ್ಸ್ಗೆ ಎಂಟ್ರಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಲು ಜಾರುತ್ತೆ, ಮಳೆ ಬಂದೆಲ್ಲ ಕಲ್ಲೆಲ್ಲ ಪಾಚಿ ಕಟ್ಬಿಟ್ಟಿದೆ. ನೋಡ್ಕೊಂಡು ಹುಷಾರಾಗಿ ಹೆಜ್ಜೆ ಇಡಬೇಕು. ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಫಾಲ್ಸಿಂದ ಏನು ನಿಯರ್ ಬರ್ತಾ ಇದೆ, ಅದ್ರ ಸೌಂಡು ನಾನು ಕೇಳಿಸ್ತಿದ್ದೆ. ನಿಮಗೂ ಏನಾದರೂ ಕೇಳಿಸ್ತಿದ್ರೆ ನೋಡಿ. ದಾರಿ ಮಾತ್ರ ಮಸ್ತಾಗಿದೆ, ಕಂಜೆಸ್ಟೆಡ್ ಪ್ಲೇಸು. ಇಲ್ಲದೆ ಯಾವುದೇ ಥರ ಲೀಚರ್ಸ್ ಆಗಲಿ ಏನೂ ಇಲ್ಲ, ಟಾರ್ಚರು. ಈಸಿಯಾಗಿ ಹೋಗ್ಬೋದು. ಜಸ್ಟ್ ಚೆಕ್ ಪೋಸ್ಟಿಂದ 1.5 ಕಿಲೋಮೀಟ್ರ್ ಅಷ್ಟೇ ಫಾಲ್ಸಿಗೆ. ರೂಟ್ ಮಾತ್ರ ಈಸಿ ಇದೆ, ಡಿಫಿಕಲ್ಟ್ ಅಂತ ಏನಿಲ್ಲ. ಅಲ್ಲಲ್ಲೇ ನಿಮಗೆ ವಾಟರ್ ಸ್ಟ್ರೀಮ್ ಸಿಗುತ್ತೆ, ರಿವರ್ ಹರಿಯೋದು. ಮತ್ತು ರೆಸ್ಟ್ ಮಾಡೋಕ್ಕೆ ಈ ಥರ ಕಲ್ಲು ಎಲ್ಲ ಕುತ್ಕೊಂಡು ಹೋಗ್ಬೋದು. ಬೆಸ್ಟ್ ಪ್ಲೇಸು, ಒನ್ ಆಫ್ ದಿ. ನಾವು ಹೋಗ್ತಾ ದಾರೀಲಿ ಏನೂ ಇರೋಲ್ಲ ಅಂದ್ಕೊಂಡು, ಆದರೆ ಇಲ್ಲಿ ಚಿಕ್ಕದು ಹಾವಿನ ಮರಿ ನಿಮಗೆ ಕಾಣಿಸ್ಬೋದು. ಕಾಣಿಸ್ತಿಲ್ವ? ಹಾವಿನ ಮರಿ ಚಿಕ್ಕದು ಗಿಡದ ಮೇಲೆ ಕುಂತಿದೆ, ಕಾಣಿಸ್ತಿದೆ. ಬರ್ತಾ ದಾರಿಲಿ ಒಂದು ಹಾವು ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅದು ವೀಡಿಯೋ ಹಾಕಿದ್ದೀನಿ. ಏನು ಹೇಳಿ, ಹೋಗ್ತಾ ದಾರಿಲಿ ಹಾವು ಏನೇನೋ ಸಿಗುತ್ತೆ, ಅದನ್ನೇ ಅಡ್ವೆಂಚರ್ ಅನ್ನೋದು. ಬನ್ನಿ ಇನ್ನು ಮುಂದೆ ಏನೇನು ಸಿಗುತ್ತೆ ನೋಡೋಣ. ದಾರಿ
ಇನ್ನೇನು ಫಾಲ್ಸ್ ನಿಯರ್ ಇದ್ದೀವಿ. ಡಿಫಿಕಲ್ಟ್ ಆಗಿದೆ ಸ್ವಲ್ಪ, ಈ ಲೆವೆಲ್ಗೆ ಅಪ್ಪಿದೆ ಅಂದರೆ ಜಾಸ್ತಿ ಏನಿಲ್ಲ. ಹತ್ತುತ್ತಾ ಇದ್ದೀವಿ. ಅಲ್ಲಿ ಡೌನ್ ನೋಡಿ ನೀರು ಎಲ್ಲಿದೆ ಅಂತ. ಅದರಿಂದ ಅಪ್ಪು ಹತ್ತುತ್ತಾನೇ ಇದ್ದೀವಿ. ಇದೊಂದು ಪಾಯಿಂಟಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು, ಅದು ಬಿಟ್ಟರೆ ಯಾವ ಪಾಯಿಂಟಲ್ಲೂ ಏನೋ ಒಂದ್ಸಲ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು. ಜಸ್ಟ್ ಒಂದು 100 ಮೀಟರ್ಸ್ ಇದೆ. ಅದ್ರ ಸೌಂಡು ನಿಮಗೆಲ್ಲ ಕೇಳಿಸ್ತಾ ಇರ್ಬೋದು. ನಮಗಂತೂ ನಾನು ಮಾತಾಡೋದು ನನಗೆ ಕೇಳಿಸ್ತಿಲ್ಲ, ಆ ರೇಂಜಿಗೆ ಸೌಂಡ್ ಬರ್ತಿದೆ ನೋಡಿ. ಅಲ್ಲೇ ಹೊಂಟೋಗ್ಬಿಟ್ಟು ಲೈಟ್ ಐತೆ ಅಷ್ಟೇ, ಅಲ್ಲಿ ಲೈಟ್ ಸಿಗರೇಟ್ ಐತೆ, ಲೈಟ್ ಇಲ್ಲ ಇಲ್ಲಿ. ಈ ಫಾಲ್ಸ್ಗೆ ಇನ್ನೊಂದು ಹೆಸರು ಏನು ಗೊತ್ತಾ? ದಿಡುಪೆ ಫಾಲ್ಸ್ದು ಅಂತ ಎಲ್ಲ ಕರೀತಾರೆ, ಆದರೆ ಈ ಫಾಲ್ಸ್ಗೆ ಇನ್ನೊಂದು ಹೆಸರಿದೆ. ಇನ್ನೊಂದು ಹೆಸರು ಏನಂದರೆ, ಅದು ಈ ಬೋರ್ಡಲ್ಲಿ ನೋಡಿ ಕಾಣಿಸುತ್ತೆ, ಕಡಮಗುಂಡಿ ಜಲಪಾತ, ಕುದುರೆಮುಖ ವನ್ಯಜೀವಿ ವಲಯ ಕಡಮಗುಂಡಿ. ಅದ್ರ ವ್ಯೂ ಇಲ್ಲಿದೆ, ಅಲ್ಟಿಮೇಟ್. ನೋಡಿದ್ರಲ್ಲ ಫಾಲ್ಸು ವ್ಯೂ. ಬನ್ನಿ ಮುಂದೆ ಹೋಗೋಣ, ಕೆಳಗಡೆ ಫುಲ್ಲು ಕೆಳಗಡೆ ಹೋಗೋಣ. ತುದಿಗೆ ಹೋಗೋಣ ಅಂತಿದ್ದೀವಿ, ಬನ್ನಿ ಹೋಗೋಣ. ಒಟ್ಟಲ್ಲಿ ಕಾಲು ಜಾರ ಅಂತ ಕಲ್ಲೆಲ್ಲ ಇದೆ, ಹುಷಾರಾಗಿ ನೋಡ್ಕೊಂಡು ಬರಬೇಕು. ಬನ್ನಿ ಅಲ್ಲಿ ಹೋಗೋಣ. ಬಾಹುಬಲಿ ಅಲ್ಲಿ ಮೇಲಿಂದ ಬೀಳ್ತಿರೋ ನೀರು ಮುಖ ಕೊಟ್ಟು ನಿಲ್ಲಕ್ಕಾಗ್ತಿರ್ಲಿಲ್ಲ, ಆ ರೇಂಜಿಗೆ ಇದು ವಿಂಡ್ ಹೊಡಿತಿತ್ತು, ಮತ್ತೆ ಉಸಿರಾಡಕ್ಕೂ ಆಗ್ತಿರ್ಲಿಲ್ಲ ಒಂದು ಸ್ಪಾಟಲ್ಲಿ. ಹತ್ನೋದು ಅಡಿ ನಿಂತ್ಕೊಂಡ್ರೆ ಮಾತ್ರ ಬೀಳೋ ನೀರಿಗೆ ಬಾಡಿ ಮಸಾಗುತ್ತೆ, ಚೆನ್ನಾಗಿತ್ತು. ದಾರಿ ಮಾತ್ರ ಮಸ್ತಾಗಿದೆ, ಗ್ರೀನರಿಯಾಗೆ. ಅಲ್ಲೇ ಸೌಂಡ್ ಕೂಡ ಚೆನ್ನಾಗಿದೆ.